ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ. ಸೊ ತುಂಬ ಜನ ಮೆಸೇಜಸ್ ಮಾಡ್ತಾಯಿದ್ದೀರಾ, ಕಾಲ್ಸ್ ಮಾಡ್ತಾಯಿದ್ದೀರಾ, ಮ್ಯಾಮ್ ನಾವು ನಿಮ್ಮ ಟೀಮಲ್ಲಿ ಜಾಯಿನ್ ಆಗಬೇಕು, ನಿಮ್ಮ ಕನ್ನಡ ಮೆಂಟರ್ಶಿಪ್ ನಮಗೂ ಬೇಕು ಅಂತ ಹೇಳಿ. ಖಂಡಿತವಾಗ್ಲೂ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ, ಬ್ಯಾಚಸ್ ಅಲಾಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀನಿ, ನ್ಯೂ ಬ್ಯಾಚಸ್ ಓಪನ್ ಮಾಡಿದ್ದೀನಿ. ಸೊ ನೀವು ಕೂಡ ಒಂದು ಡಿಸಿಷನ್ ತೊಗೊಂಡು ಲಾಗಿನ್ ಐಡಿನ ಕ್ರಿಯೇಟ್ ಮಾಡಿಕೊಂಡು ವರ್ಕ್ನ ಸ್ಟಾರ್ಟ್ ಮಾಡ್ಬೋದು. ಕಂಪ್ಲೀಟಾಗಿ ಕನ್ನಡದ ಕ್ಲಾಸಸ್ ಕೊಡ್ತಾ ಇದ್ದೀನಿ. 1.5 ಇಯರ್ ಬ್ಯಾಕ್ ನಾನು ಈ ಒಂದು ಕಂಪ್ನಿಗೆ ಎನ್ರೋಲ್ ಆಗಿದ್ದು, ಇವತ್ತಿಗೆ ನಾನು ಎಷ್ಟೆಲ್ಲ ಸಂಪಾದನೆ ಮಾಡಿದ್ದೀನಿ, ಎಷ್ಟು ಜನದ ಪ್ರೀತಿ ಸಂಪಾದನೆ ಮಾಡಿದ್ದೀನಿ, ಹಾಗೆ ನನಗೆ ಎಷ್ಟೆಲ್ಲ ಅವಾರ್ಡ್ಗಳು ಬಂದಿದ್ದಾವೆ ಈ ಕಂಪ್ನಿ ಕಡೆಯಿಂದ, ಏನೆಲ್ಲ ರೆಕಗ್ನೈಸೇಷನ್ ಬಂದಿದೆ, ಅದನ್ನೆಲ್ಲದು ನಿಮ್ಮ ಎದುರುಗಡೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಫಸ್ಟ್ ಆಫ್ ಆಲ್ ನಾನು ಒಂದು ವಿಚಾರನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ತುಂಬ ಜನ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಅಂದ ತಕ್ಷಣ ಫೇಕ್ ಇರುತ್ತೆ, ಫ್ರಾಡ್ ಇರುತ್ತೆ ಅಂತ ನಾರ್ಮಲ್ ಎಲ್ಲ ಮನುಷ್ಯರಿಗೂ ಅದು ಬರೋದು ಸಹಜ, ಆ ಒಂದು ಥಾಟ್. ಬಟ್ ನನಗೂ ಕೂಡ ಈ ಒಂದು ಪ್ಲ್ಯಾಟ್ಫಾರ್ಮ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ಈ ಒಂದು ಥಾಟ್ ಬಂದಿತ್ತು. ಬಟ್ ನಾನು ಎಜುಕೇಟೆಡ್ ಆಗಿರೋದ್ರಿಂದ ಕಂಪನಿ ಲೀಗಲಿಟಿ ಆಗಿರ್ಬೋದು ಅದೆಲ್ಲದು ಚೆಕ್ ಮಾಡಿಕೊಂಡು ಕಂಪನಿ ಲೀಗಲ್ ಇದೆಯಾ, ಏನೇನು ಅವಾರ್ಡ್ ಬಂದಿದೆ ಕಂಪನಿಗೆ, ಏನು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಆನ್ಲೈನಲ್ಲಿ ನೀವು ಕೂಡ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ. ಕಂಪನಿ ನೇಮ್ ಗೊತ್ತಿಲ್ಲ ಅಂದರೆ ಕಂಪನಿ ನೇಮ್ ಬಂದು ಬಿಜ್ಕುರ್ಕುಲ್ ಅಂತ ಸರ್ಚ್ ಮಾಡಿ ನೋಡಿ, ಇನ್ಫಾರ್ಮೇಷನ್ ತಿಳ್ಕೊಂಡು ನೀವು ಕೂಡ ಎನ್ರೋಲ್ ಆಗ್ಬೋದು. ಆ್ಯಂಡ್ ಈ ಕಂಪನಿಗೆ ನಾನು 1.5 ಇಯರಿಂದ ಜಾಯ್ನ್ ಆಗಿ ಸ್ಕಿಲ್ಸ್ಗಳನ್ನ ಕಲ್ತ್ಕೊಂಡು ಅಬೌವ್ 500+ ಸ್ಟೂಡೆಂಟ್ಸ್ಗಳಿಗೆ ಕನ್ನಡದಲ್ಲಿ ಟೀಚ್ ಮಾಡಿ ಅವ್ರಿಗೂ ಕೂಡ ಜಾಬ್ನ ಪ್ರೊವೈಡ್ ಮಾಡಿದ್ದೀನಿ. ನನ್ನ ಸ್ಟೂಡೆಂಟ್ ಫೀಡ್ಬ್ಯಾಕ್ ಆಗಿರ್ಬೋದು ಪ್ರತಿಯೊಂದು ಇದೇ ಯೂಟ್ಯೂಬ್ ಚಾನಲಲ್ಲಿ ಲಾಂಗ್ ವಿಡಿಯೋದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಎಲ್ಲ ವಿಡಿಯೋನು ಕಂಪ್ಲೀಟಾಗಿ ಕೂತ್ಕೊಂಡು ಫ್ರೀ ಮಾಡಿಕೊಂಡು ನೋಡಿ. ಸೊ ಇವಾಗ ನನಗೆ ಕಂಪ್ನಿ ಕಡೆಯಿಂದ ಇಲ್ಲಿ ನಿಮಗೆ ಯಾವ್ಯಾವುದಕ್ಕೆ ಏನು ಅವಾರ್ಡ್ ಬಂದಿದೆ ಅನ್ನೋದನ್ನ ನಿಮ್ಮ ಎದುರುಗಡೆ ಶೇರ್ ಮಾಡ್ತಾ ಹೋಗ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕಂಪ್ಲೀಟಾಗಿ ವಾಚ್ ಮಾಡಿ. ಯಾಕಂದರೆ ಇದೇ ಥರದ ಒಂದು ವಿಡಿಯೋದಿಂದ ನನ್ನ ಲೈಫ್ ಇವತ್ತಿಗೆ ಇಷ್ಟೆಲ್ಲ ಚೇಂಜಸ್ನ ನಾನು ನೋಡ್ತಾ ಇದ್ದೀನಿ. ಮನೆಯಿಂದ ಸ್ಕಿಲ್ಸ್ ಕಲ್ತ್ಕೊಂಡು ಕಂಪ್ನಿ ಕಡೆಯಿಂದ ಅವಾರ್ಡ್ ರಿವಾರ್ಡ್, 2 ಮಕ್ಕಳನ್ನ ನೋಡಿಕೊಂಡು ಮನೆಗೆ ಕೆಲಸ ಎಲ್ಲ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸ್ಕೊಂಡು ಸ್ಕಿಲ್ಸ್ ಕಲ್ತ್ಕೊಂಡು ನನ್ನಂಥ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ನಾನು ಜಾಬ್ ಕೊಡಿಸಿ ನಾನು ವರ್ಕ್ ಮಾಡ್ತಿದ್ದೇನೆ ಅಂದರೆ ಇಂಥ ಪ್ಲ್ಯಾಟ್ಫಾರ್ಮ್ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಅದಕ್ಕೋಸ್ಕರ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನೀವು ಇವಾಗ ಹೊಸಬ್ರು ವಾಚ್ ಮಾಡ್ತಾ ಇದ್ದೀರಾ ಈ ಒಂದು ವಿಡಿಯೋನ ಅನ್ನೋದಾಗಿದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಓಕೆ, ಸೊ ನಾನು ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ 50,000 ಅಚೀವ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ, ಬಿಜ್ಕುರ್ಕುಲ್ ಕಂಪನಿ ನೇಮ್ ಮೆನ್ಷನ್ ಆಗಿದೆ. 50,000 ಅಚೀವ್ ಮಾಡಿದಾಗ ನನಗೆ ಇದೊಂದು ವಾರಿಯರ್ ಬ್ಯಾಚ್ ಅನ್ನೋದು ಕಂಪ್ನಿ ಕಡೆಯಿಂದ ಕಳಿಸ್ಕೊಟ್ಟಿದ್ರು. ಇಲ್ಲಿ ನೋಡ್ತಿದ್ದೀರಾ, ಇದು ಯಾವುದೇ ರೀತಿ ಆನ್ಲೈನಲ್ಲೆಲ್ಲ ನಾವು ತೊಗೊಳಕ್ಕಾಗೋದಿಲ್ಲ, ಕಂಪ್ನಿ ಕಡೆಯಿಂದನೇ ಕಳಿಸ್ಕೊಟ್ಟಿರೋವಂಥದ್ದು. ಓಕೆ, ಇದು 50,000 ಅಚೀವ್ ಆದಾಗ ನನಗೆ ಕೊಟ್ಟಿರೋವಂಥ ಒಂದು ಬ್ಯಾಚ್. ಇದೆಲ್ಲ ನೋಡ್ಕೊಂಡ ಮೇಲೂ ಫೇಕು ಫ್ರಾಡ್ ಅನ್ನೋದು ಅಂತ ಅನಿಸಿದ್ರೆ ಬಿಟ್ಬಿಡಿ, ಸ್ಕಿಪ್ ಮಾಡಿಬಿಡಿ, ಏನೂ ತೊಂದರೆ ಇಲ್ಲ. ಯಾರೆಲ್ಲ ಲೀಗಲ್ ಇದೆ ಅಂತ ಅನ್ಕೋತೀರಾ ಅಂಥವ್ರು ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಖುಷಿ ಆಗುತ್ತೆ. ನೋಡ್ತಾ ಇದ್ದೀರಾ, 1 ಲ್ಯಾಕ್ ಅಚೀವ್ ಮಾಡಿದಾಗ ನನಗೆ ಕಂಪ್ನಿ ಕಡೆಯಿಂದ ಟಿ ಶರ್ಟ್ ಬಂದಿದೆ. ನೋಡ್ತಿದ್ದೀರಾ, ಇಲ್ಲಿ ನೇಮ್ ಕೂಡ ಮೆನ್ಷನ್ ಆಗಿದೆ, ಬಿಜ್ಕುರ್ಕುಲ್ ಅಂತ ಹೇಳಿ. ಕಂಪ್ನಿ ಕಡೆಯಿಂದನೇ ನನ್ನ ಮನೆಗೇ ಕಳಿಸ್ಕೊಟ್ಟಿದ್ದು. ಈ ಒಂದು ರಿವಾರ್ಡ್ನೆಲ್ಲ ತೊಗೊಳಕ್ಕೆ ನಾನು ಎಲ್ಲೂ ಹೋಗಿಲ್ಲ, ನಾನು ಅಡ್ರೆಸ್ ಕಳಿಸ್ಕೊಟ್ಟಿದ ತಕ್ಷಣ ನನಗೆ ಕಂಪ್ನಿ ಕಡೆಯಿಂದ ಮನೆಗೆ ಬಂದಿರೋವಂಥದ್ದು. ಓಕೆ, ಕಂಪನಿ ಇಲ್ಲಿ ನೋಡ್ತಾ ಇದ್ದೀರಾ, ಎಜುಕೇಷನ್ ದಟ್ ಮ್ಯಾಟರ್ಸ್. ಸೊ ಕಲಿಯೋ ಮೈಂಡ್ಸೆಟ್ ಇರಬೇಕು ಅಷ್ಟೇ. ಓಕೆ, ಇದು 1 ಲ್ಯಾಕ್ ಅಚೀವ್ ಮಾಡಿದ್ದಕ್ಕೆ ನನಗೆ ಬಂದಿರೋಂಥ ಅವಾರ್ಡ್ ಟಿ ಶರ್ಟ್ ಕಂಪ್ನಿ ಕಡೆಯಿಂದ. ಓಕೆ, ಆ್ಯಂಡ್ ತುಂಬ ಜನ ಕೇಳ್ತಾ ಇರ್ತೀರಾ, ಮ್ಯಾಮ್ ಯಾವ ರೀತಿ ಗೈಡ್ ಮಾಡ್ತಾ ಇದ್ದೀರಾ, ಸೊ ಯಾಕೆ ಇಷ್ಟೊಂದೆಲ್ಲ ಎಫರ್ಟ್ ಹಾಕ್ತೀರಾ ನಿಮ್ಮ ಸ್ಟೂಡೆಂಟ್ಸ್ಗಳಿಗೋಸ್ಕರ, ಕಂಪ್ನಿ ಕಡೆಯಿಂದ ಅಷ್ಟೊಂದೆಲ್ಲ ಹೇಳ್ಕೊಡ್ತಿದ್ದೀರಲ್ವ, ನೀವು ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದೀರಾ ಯಾಕೆ ಅಂತ. ಹೌದು, ನಿಜವಾಗ್ಲೂ ಕನ್ನಡದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಈ ಒಂದು ಪ್ಲ್ಯಾಟ್ಫಾರ್ಮ್ ಬರೋಕ್ಕಿಂತ ಮುಂಚೆ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಈ ಪ್ಲ್ಯಾಟ್ಫಾರ್ಮ್ಗೆ ಎನ್ರೋಲ್ ಆಗಿದ್ದು. ನಾನು ಸ್ಕಿಲ್ಸ್ ಕಲಿಬೇಕು, ಮನೆಯಿಂದ ನಾನು ಸಂಪಾದನೆ ಮಾಡಬೇಕು, 2 ಮಕ್ಕಳನ್ನ ನೋಡಿಕೊಂಡು ನನ್ನ ಒಂದು ಖರ್ಚಿಗೆ ನಾನೇ ಏನಾದ್ರು ಒಂದು ವರ್ಕ್ ಹುಡ್ಕೋಬೇಕಂತ ಕೂತ್ಕೊಂಡಾಗ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡುವಾಗ ನನಗೂ ಈ ಒಂದು ವಿಡಿಯೋ ಸಿಕ್ಕಿದ್ದು. ನೋಡಿ ಎಲ್ಲ ಸರ್ಚ್ ಮಾಡಿ ಲಾಗಿನ್ ಆದಮೇಲೆ ಸ್ಕಿಲ್ಸ್ ಕಲ್ತ್ಕೊಂಡು ವರ್ಕ್ ಮಾಡ್ತಾ ಸ್ಕಿಲ್ಸ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಕಿಲ್ಸ್ ಕಲ್ತು ಇವಾಗ ವರ್ಕ್ ಮಾಡ್ತಾ ಇದ್ದೀನಿ. ಆವಾಗ ನನ್ನ ಮೈಂಡಿಗೆ ಒಂದು ಥಾಟ್ ಬಂತು, ಸೊ ನಾನೊಬ್ಬಳೇ ಬೆಳೆಯೋದಲ್ಲ, ನನ್ನಂಥ ಎಷ್ಟೊಂದು ಜನ ಹೆಣ್ಮಕ್ಳು ಸಫರ್ ಮಾಡ್ತಿರ್ತಾರೆ. ₹1 ಒಂದು ತಂದೆ ತಾಯಿನ ಕೇಳೋದಾಗಿರ್ಬೋದು, ಹಸ್ಬೆಂಡ್ನ ಕೇಳುವಾಗ ಎಷ್ಟು ಮುಜುಗರ ಪಡ್ತೀವಿ ಅಲ್ವಾ ಹೆಣ್ಮಕ್ಳು. ಸೊ ಆ ರೀತಿ ಬೇರೆ ಹೆಣ್ಮಕ್ಳು ನನ್ನ ಥರ ಸಿಚುವೇಶನ್ನ ಫೇಸ್ ಮಾಡಿರ್ತಾರೆ, ಏನೋ ಒಂದು ಹೆಲ್ಪ್ ಮಾಡೋಣ ನನ್ನ ಕೈಲಾದಷ್ಟು ಅಂತ ಹೇಳ್ಬಿಟ್ಟು ಕಂಪ್ನಿ ಕಡೆಯಿಂದ ನಿಮಗೆ ಇಂಗ್ಲೀಷ್ ಹಿಂದಿಲಿ ಕ್ಲಾಸಸ್ ಅನ್ನೋದನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಬಟ್ ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಕಂಪ್ಲೀಟಾಗಿ ನಾನು 1.5 ಇಯರಿಂದ ಕಂಟೆಂಟ್ ರೈಟಿಂಗ್, ಕಾಫಿ ರೈಟಿಂಗ್, ಲೋಗೋ ಡಿಸೈನಿಂಗ್, ಫ್ರೀಲಾನ್ಸಿಂಗ್, ಸ್ಟಾಕ್ ಮಾರ್ಕೆಟಿಂಗ್, ಆ್ಯಡ್ಸ್ ರನ್ ಮಾಡೋದಾಗಿರ್ಬೋದು, ಹಾಗೆ ಅಫಿಲೇಟ್ ಮಾರ್ಕೆಟಿಂಗ್ ಮೆಂಟರ್ ಆಗಿ ಕೂಡ ನಾನು ಟೀಚ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಕನ್ನಡದಲ್ಲಿ ಹೊಸ ಬ್ಯಾಚಸ್ನ ಸ್ಲಾಟ್ನ ಅನೌನ್ಸ್ಮೆಂಟ್ ಮಾಡಿ ಪ್ರತಿ ತಿಂಗಳು ಕೂಡ ಒಂದೊಂದು ಅನೌನ್ಸ್ಮೆಂಟ್ನ ಕೊಡ್ತಾ ಇರ್ತೀನಿ. ಹಾಗೆ ಜನವರಿ ಫೆಬ್ರವರಿ ಮಂತಲ್ಲಿ ಕಂಪ್ಲೀಟಾಗಿ ನನ್ನ ಸ್ಟೂಡೆಂಟ್ಸ್ಗಳಿಗೆ ಜಾಬ್ ಅಪ್ಲೈ ಮಾಡ್ತಿದ್ದೀನಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಆ ಒಂದು ಕ್ಲಾಸಸಲ್ಲಿ ಯಾರೆಲ್ಲ
ಜಾಯ್ನ್ ಆಗಿದ್ರು ತುಂಬ ಸ್ಟೂಡೆಂಟ್ಸ್ಗಳಿಗೆ ಜಾಬ್ ಕೂಡ ಸಿಕ್ಕಿದೆ. ತುಂಬ ಹೆಮ್ಮೆ ಅನಿಸುತ್ತೆ. ಸೊ ಇದರಲ್ಲಿ ದುಡ್ಡೊಂದೇ ಸಂಪಾದನೆ ಮಾಡ್ತಾ ಇಲ್ಲ ನಾನು ಈ ಪ್ಲ್ಯಾಟ್ಫಾರ್ಮಲ್ಲಿ. ನನ್ನ ನಂಬಿ ಬಂದಿರೋ ಸ್ಟೂಡೆಂಟ್ಸ್ಗಳಿಗೆ ಎಷ್ಟೊಂದು ಜನ ಹೆಣ್ಮಕ್ಳೇ ಅಂತ ಅಲ್ಲ, ಗಂಡು ಮಕ್ಕಳು ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ನನ್ನ ಟೀಮಲ್ಲಿ. ಪ್ರತಿಯೊಬ್ಬರಿಗೂ ಕೂಡ ನಾನು ಜಾಬ್ ಪ್ರೊವೈಡ್ ಮಾಡ್ತಿದ್ದೀನಿ. ಸೊ ಈ ನಿರ್ಧಾರ ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಈ ಅವಾರ್ಡ್ ಎಷ್ಟು ತೊಗೊಂಡಿದ್ದೀನಿ ಅದಕ್ಕಿಂತ ಹೆಚ್ಚಾಗಿ ಖುಷಿ ಕೊಡ್ತಾ ಇರೋ ವಿಚಾರ ಏನಂದರೆ, ನಾನು ಪ್ರತಿಯೊಂದು ಸ್ಟೂಡೆಂಟ್ಸ್ಗಳಿಗೂ ಜಾಬ್ ಕೊಡ್ಸಿದ್ದೀನಿ, ಜಾಬ್ ಸಿಕ್ಕಿದೆ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಸೊ ಯಾಕೆ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಾ ಅವಾರ್ಡ್. ಈ ಅವಾರ್ಡ್ ಬಂದು ಬೆಸ್ಟ್ ಮೆಂಟರ್ ಅಂತ ಹೇಳಿ ನಾನು ಕೊಟ್ಟಿರೋಂಥ ಅವಾರ್ಡ್ ಕಂಪ್ನಿ ಕಡೆಯಿಂದ. ಸೊ ನನ್ನ ಟೀಮಲ್ಲಿ ತುಂಬ ಜನಕ್ಕೆ ಜಾಬ್ ಸಿಕ್ಕಿದೆ, ಹಾಗೆ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ. ಬೆಸ್ಟ್ ಕನ್ನಡ ಮೆಂಟರ್ ಅಂತ ಹೇಳ್ಬಿಟ್ಟು ನನಗೆ ಕಂಪ್ನಿ ಕಡೆಯಿಂದ ಈ ಅವಾರ್ಡ್ನ ಮನೆಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಚಿಕ್ಕ ಮಕ್ಕಳು ಇರೋ ಕಾರಣ ಇವತ್ತು ಕೂಡ ಏನು March 24 ಇವತ್ತು ಕೂಡ ಬರ್ತ್ಡೇ ಈವೆಂಟ್ನ ಮಾಡ್ಕೋತಾ ಇದ್ದಾರೆ ಕಂಪ್ನಿ ಕಡೆಯಿಂದ. ಓಪನ್ ಈವೆಂಟ್ ಇದೆ. ಈ ಈವೆಂಟ್ಗೆ ನನಗೂ ಕೂಡ ಸ್ಟಾರ್ ಅಚೀವರ್ ಆಗಿ ಸೆಲೆಕ್ಟ್ ಆಗಿದೆ. ನಾನು ಕೂಡ ಹೋಗಬೇಕಾಗಿತ್ತು. ಕಾರಣಾಂತರಗಳಿಂದ ನಿಮಗೆಲ್ಲರಿಗೂ ಗೊತ್ತಿದೆ, ನನಗೆ ಈ ಚಿಕ್ಕ ಮಕ್ಕಳಿದ್ದಾರೆ. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಡೆಲ್ಲಿಗೆ ಹೋಗೋ ವಿಚಾರ ಅಂದರೆ ಚಿಕ್ಕ ಮಾತಲ್ಲ, ತುಂಬ ದೊಡ್ಡ ವಿಚಾರ. ಅಲ್ಲಿ ವೆದರ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಅಲ್ಲಿ ಹೋಗಿ ಮಕ್ಕಳು ಹುಷಾರಿಲ್ಲ ರೀತಿ ಬಂದರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಈ ಸತಿ ನಾನು ಹೋಗ್ತಾ ಇಲ್ಲ. ನೆಕ್ಸ್ಟ್ ಇಯರ್ ಏನಿದೆ ಕಂಪ್ಲೀಟಾಗಿ ನಾನು ಹೋಗ್ತೀನಿ. ಏನೇನು ಈವೆಂಟ್ ಮಾಡ್ತಾರೆ, ಏನೇನು ಹೊಸ ಲಾಂಚ್ ಮಾಡಿದ್ದಾರೆ ಎಲ್ಲದೂ ಕೂಡ ನಿಮಗೆ ಲೈವ್ ಆಗಿ ಶೇರ್ ಮಾಡ್ಕೊತೀನಿ. ಈ ಅವಾರ್ಡ್ ಬಂದು ನನಗೆ ನನ್ನ ಟೀಮಲ್ಲಿ ನಾನು ಸರ್ಟಿಫಿಕೇಟ್ ಆಗಿರ್ಬೋದು, ಜಾಬ್ ಕೊಡಿಸಿರೋದಕ್ಕೆ ಕಂಪ್ನಿ ಕಡೆಯಿಂದ ಈ ಅವಾರ್ಡ್ ನನಗೆ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ಸ್ ವಿಜ್ ಗುರುಕುಲ್ ಇಂಥ ಒಂದು ಅಪಾರ್ಚುನಿಟಿನ ನನಗೆ ಕೊಟ್ಟಿದ್ದಕ್ಕೆ. ಸೊ ಆ್ಯಂಡ್ ಇನ್ನೊಂದು ಅವಾರ್ಡ್ ಇದೆ. ಸೊ ಇದು ವೆರಿ ಸ್ಪೆಷಲ್ ಅಂತ ಹೇಳ್ಬೋದು. ಫೆಬ್ರವರಿ ಮಂತಲ್ಲಿ ಏನು ವ್ಯಾಲೆಂಟೈನ್ಸ್ ವೀಕ್ ಬರುತ್ತಲ್ಲ, ಆ ವೀಕಲ್ಲಿ ಕಂಪ್ನಿ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಮಾಡಿದರು. ಆ ಒಂದು ಟಾಸ್ಕಲ್ಲಿ ಪಾರ್ಟಿಸಿಪೇಟ್ ಮಾಡಿ 5 ಲಕ್ಷ ಜನರಲ್ಲಿ 18th ರ್ಯಾಂಕ್ ನಾನು ಪಡ್ಕೊಂಡಿದ್ದೀನಿ. ಆ 18th ರ್ಯಾಂಕ್ ಪಡ್ಕೊಂಡಿದ್ದಕ್ಕೆ ಸೊ ಕಂಪ್ನಿ ಕಡೆಯಿಂದ ಈ ಒಂದು ಮ್ಯಾರಡೈಸ್ ಅಂತ ಹೇಳಿ ಪಿಂಕ್ ಕಲರ್ ಟಿ ಶರ್ಟ್ನ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಎದುರುಗಡೆ ಲೈವ್ ಆಗಿ ಶೋ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಇದು ಪಿಂಕ್ ಕಲರ್ ಟಿ ಶರ್ಟ್, ಕಂಪನಿ ನೇಮ್ ಕೂಡ ಮೆನ್ಷನ್ ಆಗಿದೆ ವಿತ್ ನೇಮ್ ಹಾರ್ಟ್. ಓಕೆ, ಪಿಂಕ್ ಕಲರಲ್ಲಿ ಕೊಟ್ಟಿದ್ದಾರೆ ಈ ಒಂದು ಟಿ ಶರ್ಟ್ನ. ಸೊ ತುಂಬ ಖುಷಿಯಾಗುತ್ತೆ. 5 ಲಕ್ಷ ಜನ ವರ್ಕ್ ಮಾಡೋ ಕಂಪನಿಯಲ್ಲಿ ನಾನು 18th ರ್ಯಾಂಕಲ್ಲಿ ಇದ್ದೀನಿ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಅಂದರೆ ತುಂಬ ಹೆಮ್ಮೆ ವಿಚಾರ. ಓಕೆ, ಯಾಕೆ ಇಷ್ಟೆಲ್ಲ ರಿವಾರ್ಡ್ ಕೊಡ್ತಾ ಇದ್ದಾರೆ ಅಂದರೆ ಕಂಪ್ನಿ ಕೊಡೋವಂಥ ಕಂಪ್ನಿ ಕೊಡೋ ಟ್ರೈನಿಂಗ್ಸ್ ತುಂಬಾ ವರ್ಕ್ಫುಲ್ ಇದೆ. ಅದು ಹಿಂದಿ ಇಂಗ್ಲೀಷಲ್ಲಿ ಇರುತ್ತೆ. ಬಟ್ ನನ್ನ ಮೆಂಟರ್ಶಿಪ್ಪಲ್ಲಿ ನಾನು ಪ್ರತಿಯೊಂದು ಹಿಂದಿ ಇಂಗ್ಲೀಷಲ್ಲಿ ಏನು ಲರ್ನ್ ಮಾಡಿದ್ದೀನಿ ಅದನ್ನ ನನ್ನ ಸ್ಟೂಡೆಂಟ್ಸ್ಗಳಿಗೆ ಕನ್ನಡದಲ್ಲಿ ಕ್ಲಾಸಸ್ನ ನಾನು ಕೊಡ್ತಾ ಇದ್ದೀನಿ. ಅದರಿಂದ ತುಂಬ ಜನ ಸ್ಟೂಡೆಂಟ್ಸ್ಗಳು ಗ್ರೋ ಆಗಿದ್ದಾರೆ. ತುಂಬ ಜನ ಅಫಿಲಿಯೇಟ್ ಮಾರ್ಕೆಟಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಟ್ರೈನರ್ ಆಗಿ ಅವರು ಕೂಡ. ಆ್ಯಂಡ್ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್ ಕನ್ನಡದಲ್ಲಿ ಟೀಚ್ ಮಾಡ್ತಾ ಇದ್ದಾರೆ ತುಂಬ ಜನ ಸ್ಟೂಡೆಂಟ್ಸ್. ಆ್ಯಂಡ್ ತುಂಬ ಜನಕ್ಕೆ ಬೇರೆ ಇಮಿಡಿಯೇಟ್ ಯಾವ್ಯಾವ ಜಾಬ್ ಕಾಲ್ ಆಗಿರುತ್ತೆ ಅದನ್ನ ನಾನು ಅಪ್ಲೈ ಮಾಡಿಸಿ ಜಾಬ್ ಕೂಡ ಕೊಡಿಸ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಎಲ್ಲದು ಪ್ರೂಫು, ಸ್ಟೂಡೆಂಟ್ ಫೀಡ್ಬ್ಯಾಕ್, ಜಾಬ್ ಆಗಿರೋದು ಎಲ್ಲದು ಇದೇ ಚಾನಲಲ್ಲಿ ಲಾಂಗ್ ವಿಡಿಯೋದಲ್ಲಿ ಹಾಕಿರ್ತೀನಿ. ನಿಮ್ಗೆ ಇನ್ನೂ ಡೌಟ್ ಇದೆ ಅಂದರೆ ಪ್ರತಿಯೊಂದು ವೀಡಿಯೋಸ್ನ ಚೆಕ್ ಮಾಡಿಕೊಂಡು ಬಂದು ನೀವು ನನ್ನ ಮೆಂಟರ್ಶಿಪ್ಪಲ್ಲಿ ಲಾಗಿನ್ ಆಗ್ಬೋದು. ತುಂಬ ಜನ ಹೇಳ್ಬೋದು ನನ್ನ ಮೆಂಟರ್ಶಿಪ್ಪಲ್ಲಿ ಬಂದರೆ ಇದು ಮಾಡ್ತೀನಿ ಅಂತ ನಾನು ಹೇಳ್ಕೊಳ್ಳೋಕೆ ಇಷ್ಟ ಆಗಲ್ಲ. ಬಟ್ ನೀವು ಒನ್ ಟೈಮ್ ನನ್ನ ನಂಬಿ ಟ್ರಸ್ಟ್ ಮಾಡಿ ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ಅದಕ್ಕೆ 100% ನಾನು ಗ್ಯಾರಂಟಿ ಕೊಡ್ತೀನಿ. ಕಲಿಯೋ ಮೈಂಡ್ಸೆಟ್ ಇರಬೇಕು. ಫಸ್ಟ್ ಆಫ್ ಆಲ್ ಆಗಿ ನಿಮಗೆ ಕಲಿಯೋ ಮೈಂಡ್ಸೆಟ್ ಇದೆ ಅಂದರೆ ಖಂಡಿತವಾಗ್ಲೂ ನಿಮಗೆ ನನ್ನ ಕಡೆಯಿಂದ 100% ರಿಸಲ್ಟ್ ಕೊಡ್ತೀನಿ ಪಕ್ಕ. ಯಾಕಂದರೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗಳಿಗೆ ರಿಸಲ್ಟ್ ಸಿಕ್ಕಿರೋದ್ರಿಂದ ಇಷ್ಟು ಕಾನ್ಫಿಡೆಂಟಾಗಿ ನಾನು ನಿಮ್ಮ ಎದುರುಗಡೆ ಲೈವ್ ಆಗಿ ಹೇಳ್ತಾ ಇರುವಂಥದ್ದು. ನಿಮಗೂ ಇಂಟ್ರೆಸ್ಟ್ ಇದೆ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಪ್ಲ್ಯಾಟ್ಫಾರ್ಮ್ಗೆ ಎನ್ರೋಲ್ ಆಗಬೇಕಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ. ಯಾವುದು ಕೂಡ ಇವಾಗಿನ ಜನ್ರೇಷನಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಸಿಗೋದಿಲ್ಲ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಪದೇ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಏನು ನಾನು ವರ್ಕ್ ಮಾಡ್ತಾ ಇರೋದು ಬಂದು ಬಿಸ್ನೆಸ್ ಮಾಸ್ಟ್ರಿಲಿ. ಸೊ ಇದರಲ್ಲಿ 21,000 ಒನ್ ಟೈಮ್ ಪೇ ಮಾಡಿ ನೀವು 21,000 ಪೇ ಮಾಡಿದರೆ ಕಂಪ್ಲೀಟಾಗಿ ಡ್ರಾಪ್ ಶಿಪ್ಪಿಂಗ್, ಸ್ಟಾಕ್ ಮಾರ್ಕೆಟಿಂಗ್, ಕಂಟೆಂಟ್ ರೈಟಿಂಗ್, ಕಾಫಿ ರೈಟಿಂಗ್, ಲೋಗೋ ಡಿಸೈನಿಂಗ್ 32 ರೀತಿ ಕೋರ್ಸ್ಗಳನ್ನ ಕಲ್ತ್ಕೊಂಡು ಆರಾಮಾಗಿ ಮನೆಯಿಂದ ವರ್ಕ್ನ ಮಾಡ್ಬೋದು. ಸೊ ತುಂಬ ಜನ ಸ್ಟೂಡೆಂಟ್ಸ್ಗಳು ಕೂಡ ಹೇಳ್ತಾ ಇರ್ತಾರೆ, ಮ್ಯಾಮ್ ನಮ್ಗೆ ಗೊತ್ತೇ ಇರಲಿಲ್ಲ ಇಷ್ಟೊಂದು ವೆರೈಟೀಸ್ ಆಫ್ ಅರ್ನಿಂಗ್ಸ್ ಮಾಡ್ಬೋದು ಅಂತ. ಎಸ್, ಡೆಫಿನೆಟ್ಲಿ ಕಲ್ತವ್ರ ಹತ್ರ ಹೋಗಿ ಜಾಯ್ನ್ ಆಗಿ, ಎಕ್ಸ್ಪೀರಿಯನ್ಸ್ ಇರೋವಂಥ ಪರ್ಸನ್ ಹತ್ರ ಜಾಯ್ನ್ ಆಗಿ, ಆವಾಗ ನಿಮಗೆ ಎಷ್ಟು ವೆರೈಟೀಸ್ ಆಫ್ ಅರ್ನಿಂಗ್ಸ್ನ ಮಾಡ್ಬೋದು ಅನ್ನೋದು ನಿಮ್ಗೊಂದು ಐಡಿಯಾಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಹೇಳೋದು ಗೊತ್ತಿರೋರ ಹತ್ರ ಜಾಯ್ನ್ ಆಗಬೇಕು ಅಂತ ಹೇಳಿ. ತುಂಬ ಜನ ಸ್ಟೂಡೆಂಟ್ಸ್ಗಳು ಬೇರೆಯವ್ರ ಹತ್ರ ಜಾಯ್ನ್ ಆಗಿ ಅಲ್ಲಿ ಯಾವುದೇ ರೀತಿ ಮೆಂಟರ್ಶಿಪ್ ಕೊಡ್ತಾ ಇಲ್ಲ ಮೇಡಮ್, ನಿಮ್ಮ ರೀತಿ ಅವ್ರು ಟೀಚ್ ಮಾಡ್ತಾ ಇಲ್ಲ, ನಿಮ್ಗೆ ಎಷ್ಟಾಗತ್ತೆ ಹೇಳಿ, ಎಕ್ಸ್ಟ್ರಾ ಪೇ ಮಾಡಿ ಲಾಗಿನ್ ಆಗ್ತೀನಿ, 10,000 ಪೇ ಮಾಡ್ತೀನಿ ಮೇಡಮ್ ಪ್ಲೀಸ್, ನಾನು ಮನೇಲಿ ಗೊತ್ತಿಲ್ಲದೇ ಜಾಯ್ನ್ ಆದೆ, ಬಟ್ ನನಗೆ ಇವಾಗ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಕಲಿಬೇಕು ಅಂತ ತುಂಬ ಇಂಟ್ರೆಸ್ಟ್ ಇದೆ, ಬಟ್ ನನ್ನ ಕ್ಲಾಸಸ್ ಕೊಡ್ತಿಲ್ಲ ಯಾರು ಕನ್ನಡದಲ್ಲಿ ಅಂತ ಹೇಳಿ ತುಂಬ ಜನ ಎಕ್ಸ್ಟ್ರಾ ಪೇ ಮಾಡಿ ಲಾಗಿನ್ ಆಗಿದ್ದೀರಾ. ಅಂಥವ್ರಿಗೂ ಕೂಡ ಕ್ಲಾಸಸ್ನ ಕೊಡ್ತಾ ಇದ್ದೀನಿ. ಅಂಥವ್ರಿಗೂ ಕೂಡ ತುಂಬ ಜಾಬ್ಸ್ ಕೂಡ ಸಿಕ್ಕಿದ್ದಾಗಿದ್ದು. 9 to 5 ಜಾಬ್ ಮಾಡ್ತಾಯಿದ್ದು, ಅಲ್ಲಿ ಬರ್ತಾ ಇನ್ಕಮ್ ನಿಮಗೆ ಸಾಕಾಗ್ತಾ ಇಲ್ಲ, ಸೈಡ್ ಇನ್ಕಮ್ ಸೋರ್ಸ್ ನೋಡ್ತಾ ಇದ್ದೀನಿ ಅಂದರೆ ದಿಸ್ ಈಸ್ ಅ ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ನಿಮಗೆ ನಿಮ್ಮ ಫ್ರೀ ಟೈಮಲ್ಲಿ ಲೈವ್ ಕ್ಲಾಸಸ್ ಇರುತ್ತೆ. ಆ್ಯಂಡ್ ಲೈವ್ ಕ್ಲಾಸಸ್ನ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂದರೆ
ರೆಕಾರ್ಡೆಡ್ ವರ್ಷನ್ ಕೂಡ ಸಿಗ್ತಾ ಇದೆ. ಇಂಥ ಒಂದು ಆಪರ್ಚುನಿಟಿ, ಇಂಥ ಒಂದು ಪ್ಲಾಟ್ಫಾರ್ಮ್ನ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಇಷ್ಟೆಲ್ಲ ಅವಾರ್ಡ್ಸ್ನ ನಿಮಗೆ ಶೋ ಮಾಡಿದ್ದೀನಿ, ಎಷ್ಟೆಲ್ಲ ಬೆನಿಫಿಟ್ ಇದೆ. ಆ್ಯಂಡ್ ಫ್ರೀ ಆಫ್ ಕಾಸ್ಟಲ್ಲಿ ನ್ಯಾಷನಲ್ ಟ್ರಿಪ್, ಇಂಟರ್ನ್ಯಾಷನಲ್ ಟ್ರಿಪ್ ಎಲ್ಲದೂ ಕಂಡಕ್ಟ್ ಮಾಡ್ತಾರೆ. ಪೂರ್ತಿ ಸ್ಪಾನ್ಸರ್ ಬಂದು ಕಂಪ್ನಿ ಕಡೆಯಿಂದನೇ ಇರುತ್ತೆ. ಒನ್ ಟೈಮ್ ಮಾತ್ರ ನೀವು 21,000 ಆಗಿರ್ಬೋದು 15,000 ಪೇ ಮಾಡೋದಿರುತ್ತೆ. ಅದಾದಮೇಲೆ ₹1 ಕೂಡ ಇನ್ವೆಸ್ಟ್ಮೆಂಟ್ ಕಂಪ್ನಿಯವರು ಕೇಳಲ್ಲ, ನಾನು ಕೂಡ ಕೇಳಲ್ಲ. ಬಟ್ ನೀವು ಬೇರೆಯವ್ರ ಮೆಂಟರ್ಶಿಪ್ಪಲ್ಲಿ ಲಾಗಿನ್ ಆಗಿ ಬಂದರೆ ನನ್ನ ಕಡೆಯಿಂದ ಯಾವುದೇ ರೀತಿ ಕ್ಲಾಸಸ್ ಕೊಡಲ್ಲ ಫ್ರೀ ಆಫ್ ಕಾಸ್ಟಲ್ಲಿ. ನೀವು ಇಲ್ಲಿ ನನ್ನ ಕಡೆಯಿಂದ ಕನ್ನಡ ಕ್ಲಾಸಸ್ ಕಲಿಬೇಕು ಅಂತಂದರೆ ಎಕ್ಸ್ಟ್ರಾ ಪೇ ಮಾಡಿನೇ ಲಾಗಿನ್ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ, ಯಾರೆಲ್ಲ ಈ ವಿಡಿಯೋನ ಫಸ್ಟ್ ನೋಡ್ತಾ ಇದ್ದೀರಾ, ಇನ್ನೂ ಬಿಜ್ಗುರುಕುಲ್ ಕಂಪನಿಗೆ ಜಾಯ್ನ್ ಆಗಿಲ್ಲ ಅಂಥವರು ಒಳ್ಳೆ ಮೆಂಟರ್ನ ಸೆಲೆಕ್ಟ್ ಮಾಡಿಕೊಂಡು ಜಾಯ್ನ್ ಆಗಿ. ನಿಮಗೆ ಕಂಪ್ಲೀಟಾಗಿ ಕನ್ನಡದಲ್ಲಿ ಕ್ಲಾಸಸ್ ಕೊಡ್ತಾರಾ, ಯಾವ ರೀತಿ ಟೀಚ್ ಮಾಡ್ತಾರೆ ಅದನ್ನೆಲ್ಲ ನೋಡಿಕೊಂಡು ಜಾಯ್ನ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿನಿ. ಆ್ಯಂಡ್ 2026ರಲ್ಲಿ ನೀವೇನಾದ್ರು ನಿಮ್ಮ ಲೈಫಲ್ಲಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ನಿಮ್ಮ ಫ್ಯಾಮಿಲಿಗೆ ನೀವು ಸಪೋರ್ಟ್ ಮಾಡಬೇಕು ಫಿನಾನ್ಷಿಯಲಿ ಅಂತಿದ್ರೆ ಒಂದು ಒಳ್ಳೆ ನಿರ್ಧಾರ ಅನ್ನೋದು ನಿಮ್ಮದಾಗಿರಬೇಕು. ಸೊ 1.5 ಇಯರ್ ಬ್ಯಾಕ್ ನಾನು ತೊಗೊಂಡು ಒಂದು ಚಿಕ್ಕ ನಿರ್ಧಾರ. ಇವತ್ತು ನಾನು ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೀನಿ, ಅಷ್ಟೆಲ್ಲ ಸ್ಟೂಡೆಂಟ್ಗಳ ಪ್ರೀತಿ ಸಂಪಾದನೆ ಮಾಡಿದ್ದೀನಿ, ಅದನ್ನ ಶಬ್ದಗಳಲ್ಲಿ ಹೇಳಕ್ಕೆ ಆಗ್ತಾನೆ ಇಲ್ಲ. ಅಷ್ಟೊಂದು ಸ್ಟೂಡೆಂಟ್ ಫೀಡ್ಬ್ಯಾಕ್ಗಳಿದ್ದಾವೆ ನನ್ನ ಹತ್ರ, ಅಷ್ಟೊಂದು ಜನರಿಗೆ ಗೈಡ್ ಮಾಡಿದ್ದೀನಿ. ನಿಮಗೂ ನನ್ನ ಮೆಂಟರ್ಶಿಪ್ಪಲ್ಲಿ ಲಾಗಿನ್ ಆಗಬೇಕಂತ ಇದ್ದರೆ ಈ ಮಂತಲ್ಲಿ ಇನ್ನೂ ಲಿಮಿಟೆಡ್ ಸ್ಲಾಟ್ಸ್ ಮಾತ್ರ ಇರೋದು. ಇಂಟ್ರೆಸ್ಟ್ ಇದ್ದವರು ಡೈರೆಕ್ಟ್ಲಿ ಕಾಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಆ ನಂಬರ್ಗೆ ನಾರ್ಮಲ್ ಕಾಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ವಾಟ್ಸಪ್ಪಲ್ಲಿ ತುಂಬ ಎಂಕ್ವೈರೀಸ್ ಇದ್ದಾವೆ. ಇಲ್ಲ ನಾನು ನನ್ನ ಇನ್ಫಾರ್ಮೇಷನ್ ಎಲ್ಲ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿದ್ದೀನಿ, ಏನೂ ಡೌಟ್ಸ್ ಇಲ್ಲ ಮೇಡಮ್ ಅನ್ನೋರಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಕೋರ್ಸಸ್ ಲಿಂಕ್ ಕೂಡ ಹಾಕಿರ್ತೀನಿ, ಅದನ್ನ ಚೆಕ್ ಮಾಡಿಕೊಂಡು ಅಲ್ಲೇ ನೀವು ಡೈರೆಕ್ಟಾಗಿ ಜಾಯ್ನ್ ಆಗಿ ಪೇಮೆಂಟ್ ಮಾಡಿ ಜಾಯ್ನ್ ಆಗ್ಬೋದು. ಆಫ್ಟರ್ ದಟ್ ಪೇಮೆಂಟ್ ಆದ ತಕ್ಷಣ ಒಂದು ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ನಾನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ನನ್ನ ಪರ್ಸ್ನಲ್ ಟೀಮ್ಗೆಲ್ಲ ನಿಮಗೆ ಜಾಯ್ನ್ ಮಾಡಿಸ್ಕೊಂಡು ರೆಕಾರ್ಡಿಂಗ್ ಗ್ರೂಪಿಗಾಗಿರ್ಬೋದು, ಪರ್ಸ್ನಲ್ ಗ್ರೂಪ್ಗಾಗಿರ್ಬೋದು, ಎಲ್ಲದೂ ಕ್ಲಾಸಸ್ ನಿಮಗೆ ಸಿಗೋ ರೀತಿ ನಿಮಗೆ ನಾನು ಗ್ರೂಪಿಗೆ ಲಾಗಿನ್ ಆಕ್ಸೆಸನ್ನು ಕೊಡ್ತೀನಿ. ಆಫ್ಟರ್ ಪೇಮೆಂಟ್ ಆದ ತಕ್ಷಣ ಒಂದು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಸಾಕು. ಓಕೆ. ಆ್ಯಂಡ್ ಸೊ ಲಾಸ್ಟಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಹಾಕಿರ್ತೀನಿ. ಅದರಲ್ಲಿ ಪ್ರತಿಯೊಂದು ಹೈಲೈಟ್ಸ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ನಾನು ಏನೇನು ಅಚೀವ್ಮೆಂಟ್ ಮಾಡಿದ್ದೀನಿ ಅದರಲ್ಲಿ ಕೂಡ ಇರುತ್ತೆ. ಟಾಪ್ ಲೀಡರ್ ಬೋರ್ಡಲ್ಲೂ ಕೂಡ ನನ್ನ ಹೆಸರು ಇರುತ್ತೆ. ಯಾವಾಗಲೂ 5 ಲಕ್ಷ ಜನ ವರ್ಕ್ ಮಾಡೋ ಕಂಪ್ನಿಲಿ ಟಾಪ್ ಲೀಡರ್ ಬೋರ್ಡಲ್ಲಿ ನಾನು ಟಾಪ್ 10 ಬರ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಎಫರ್ಟ್ ಹಾಕಿರ್ತೀನಿ, ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳಿ. ಸೊ ಆಲ್ ದ ವೆರಿ ಬೆಸ್ಟ್. ಈ ವರ್ಷ ನಿಮ್ಮ ವರ್ಷ ಆಗಿರಲಿ, ನೀವು ಕಂಡಂಥ ಕನಸುಗಳೆಲ್ಲ ನನಸಾಗಲಿ ಅಂತ ಹೇಳ್ತಾ, ಸೊ ಇಂಟ್ರೆಸ್ಟ್ ಇದ್ದವರು ಡೈರೆಕ್ಟ್ಲಿ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ಸ್ನ ಇದೇ ಒಂದು ಚಾನಲಲ್ಲಿ ನಾನು ಶೇರ್ ಮಾಡ್ತೀನಿ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇಷನ್ಸಿಂದ ಈ ಒಂದು ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ಸೊ ಮಾಡ್ತೀನಿ ಅನ್ನೋ ಛಲ ಇರಬೇಕು ಅಷ್ಟೇ. ಆ ಛಲ ನಿಮ್ಮ ಹತ್ರ ಇದೆ ಅಂದರೆ ನನ್ನ ಹತ್ರ ಖಂಡಿತವಾಗ್ಲೂ ಬಂದು ಲಾಗಿನ್ ಐಡಿನ ಕ್ರಿಯೇಟ್ ಮಾಡ್ಕೊಳ್ಳಿ. All the very best guys. Thank you so much.